ಇನ್ನು ಶಾಸಕ ನಂಜೇಗೌಡ ಬೆಂಬಲಿಗರಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ ಕಾಮಗಾರಿಗೆ ಶಾಸಕರ ಬೆಂಬಲಿಗರ ಅಡ್ಡಿಯ ಆರೋಪ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಬನಹಳ್ಳಿಯ ಸತೀಶ್, ಸುರೇಶ್, ಮನೋಜ್ ಈ ಮೂವರಿಂದ ಅಡ್ಡಿ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಇನ್ನು ಮುನಿಸ್ವಾಮಿ ಗೌಡರ ಮೇಲೆ ಹಲ್ಲೆಯನ್ನು ಮಾಡಿರುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಆರೋಪ ಸಹಿತ ಹಾಕಲಾಗಿದೆ ಅಂತೆ. ಕೋಲಾರದ ಮಾಸ್ತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಸಕ ನಂಜೇಗೌಡರ ಬೆಂಬಲಿಗರಿಂದ ನಡೆದಿರುವಂತಹ ಹಲ್ಲೆಯ ಆರೋಪ. ಅಲ್ಲಿ ರಸ್ತೆ ಕಾಮಗಾರಿ ಮಾಡಲಾಗ್ತಾ ಇರುತ್ತೆ, ಅದಕ್ಕೆ ಶಾಸಕರ ಬೆಂಬಲಿಗರು ಅಡ್ಡಿಪಡಿಸಿದ್ದಾರೆ ಅನ್ನುವಂತಹ ಆರೋಪ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಮೀರ್ ಕೊಡ್ತಾರೆ. ಸಮೀರ್, ಸಾಮಾನ್ಯವಾಗಿ ರಸ್ತೆ ಕಾಮಗಾರಿ ಆಗ್ತಾ ಇದ್ರೆ ಗ್ರಾಮಸ್ಥರು ಖುಷಿ ಪಡಬೇಕು, ಆದ್ರೆ ಈ ಶಾಸಕ ನಂಜೇಗೌಡರ ಬೆಂಬಲಿಗರು ಬಂದು ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ರಸ್ತೆ ಮಾಡುವಂತಹ ಸಂದರ್ಭದಲ್ಲಿ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಯಾವ ಕಾರಣಕ್ಕಾಗಿ? ಜಗದೀಶ್, ಇದು ಏನು ವಿಲಕ್ಷಣ ಘಟನೆ ಅಂತಾನೆ ಹೇಳ್ಬೋದು. ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಆಗ್ತಾ ಇದ್ರೆ ಅದರ ಸಪೋರ್ಟ್ ಮಾಡ್ತಾರೆ, ಆದ್ರೆ ಈ ಗ್ರಾಮದಲ್ಲಿ ಇದಕ್ಕೆ ವಿರುದ್ಧವಾಗಿ ಘಟನೆ ನಡೆದಿರುವಂತದ್ದು. ಏನು ರಸ್ತೆ ಕಾಮಗಾರಿಯನ್ನು ಆರಂಭ ಮಾಡೋಕ್ಕೆ ಮುಂದಾದಂತಹ ಏನು ಗುತ್ತಿಗೆದಾರರು ಇರ್ತಾರೆ ಅವರು ಮತ್ತೆ ಅಲ್ಲಿ ಗ್ರಾಮಸ್ಥರ ನಡುವೆ ಅಂದ್ರೆ ಶಾಸಕರ ಬೆಂಬಲಿಗರು ಎನ್ನಲಾದ ನಡುವೆ ನಡೆದಂತ ಘಟನೆ ಇದು. ಏನು ಗ್ರಾಮದಲ್ಲಿ ರಸ್ತೆ ಮಾಡ್ಲಿಕ್ಕೆ ಗುತ್ತಿಗೆದಾರರು ಏನು ಮಾಲೂರಿನ ಬನಹಳ್ಳಿ ಗ್ರಾಮದಲ್ಲಿ ರಸ್ತೆ ಇರೋದಿಲ್ಲ. ಈ ರಸ್ತೆನ ಮಾಡ್ಲಿಕ್ಕೆ ಏನು JCB ತಂದು ಕಾಮಗಾರಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಬಂದಂತಹ ಮಾಲೂರು ಶಾಸಕರು ನಂಜೇಗೌಡರು ಬೆಂಬಲಿಗರು ಎನ್ನಲಾದಂತಹ ಏನು ಸತೀಶ್ ಮತ್ತೆ ಸುರೇಶ್ ಹಾಗೂ ಅವರ ಜೊತೆಗಾರರು ಸೇರಿ ಮುನಿಸ್ವಾಮಿ ಗೌಡ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಸದ್ಯ ಕಾಮಗಾರಿ ಏನು ಯಾವ ಕಾರಣಕ್ಕೆ ಈ ಒಂದು ಜಗಳ ಆಗಿದೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ, ಆದ್ರೆ ಕಾಮಗಾರಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.